ಸಂಬಳ ಎಷ್ಟು ಮುಖ್ಯವೋ ಉಳಿತಾಯ ಮತ್ತು ಹೂಡಿಕೆಯೂ ಅಷ್ಟೇ ಮುಖ್ಯ. ಬಂದ ಆದಾಯದಲ್ಲಿ ಉಳಿತಾಯ ಮಾಡೋರು ಶ್ರೀಮಂತರಾಗುತ್ತಾರೆ. ವೃತ್ತಿ ಜೀವನ ಆರಂಭಿಸಿದ ತಕ್ಷಣವೇ ಉಳಿತಾಯದ ಜೊತೆಗೆ ಹೂಡಿಕೆ ಮಾಡುವುದು ಒಳ್ಳೆಯದು. ಜೊತೆಗೆ ಸುರಕ್ಷತೆಗೂ ಹೆಚ್ಚು ಆದ್ಯತೆ ನೀಡಲೇಬೇಕು. ಅಂಚೆ ಕಚೇರಿಗಳಲ್ಲಿ ಕೆಲವೊಂದು ಯೋಜನೆಗಳ ಮೂಲಕವೂ ಸುರಕ್ಷಿತ ಹೂಡಿಕೆಯನ್ನ ಮಾಡಬಹುದು. ಪ್ರಮುಖವಾಗಿ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಯೋಜನೆ ಮೂಲಕ ನಮ್ಮ ಹಣ ಸೇಫ್ ಆಗಿರುತ್ತದೆ. ನಿಗದಿತ ಅವಧಿ ಬಳಿಕ ನಾವು ಹೂಡಿಕೆ ಮಾಡಿದ್ದ ಹಣ ಬಡ್ಡಿ ಸಮೇತ ವಾಪಸ್ ಬರುತ್ತದೆ. ಸಣ್ಣ ಮತ್ತು ಮಧ್ಯಮ ಆದಾಯಗಾರರನ್ನೇ ಉದ್ದೇಶವಾಗಿಟ್ಟುಕೊಂಡು ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಅಂದ್ರೆ ರಾಷ್ಟ್ರೀಯ ಉಳಿತಾಯ ಪತ್ರ ಯೋಜನೆ. ಇಲ್ಲಿ ಹೂಡಿಕೆ ಮೇಲೆ ಶೇಕಡಾ 7.70% ಬಡ್ಡಿ ನೀಡಲಾಗುತ್ತೆ. 3 ತಿಂಗಳಿಗೊಮ್ಮೆ ಬಡ್ಡಿ ದರ ಪರಿಷ್ಕರಣೆ ಮಾಡಲಾಗುತ್ತದೆ. ಕನಿಷ್ಠ 1,000 ರೂಪಾಯಿ ಹೂಡಿಕೆ ಮಾಡಬಹುದಾಗಿದ್ದು ಗರಿಷ್ಠ ಹೂಡಿಕೆ ಮಿತಿ ಎನ್ನುವುದಿಲ್ಲ. ಹೂಡಿಕೆಯ ಅವಧಿ 5 ವರ್ಷವಾಗಿರುತ್ತದೆ. ಹೂಡಿಕೆ ಅವಧಿ ಮುಕ್ತಾಯವಾದ ಬಳಿಕ ಸರ್ಟಿಫಿಕೇಟ್ ವಾಪಸ್ ನೀಡಿ ಹೂಡಿಕೆ ಮಾಡಿದ್ದ ಹಣವನ್ನು ಬಡ್ಡಿ ಸಮೇತ ವಾಪಸ್ ಪಡೆಯಬಹುದು. ಈ ಹೂಡಿಕೆಯಲ್ಲಿ ರಿಸ್ಕ್ ಇಲ್ಲವೇ ಇಲ್ಲ. ಸೆಕ್ಷನ್ 80C ಅಡಿ ತೆರಿಗೆ ವಿನಾಯಿತಿ ಇರಲಿದೆ. ಉದಾಹರಣೆಗೆ 5 ಲಕ್ಷ ಹೂಡಿಕೆ ಮಾಡಿದರೆ 5 ವರ್ಷಗಳ ಬಳಿಕ 7,32,000 ರೂಪಾಯಿ ಸಿಗುತ್ತದೆ. ಇನ್ನು NSCಯಲ್ಲಿ ಯಾರು ಹೂಡಿಕೆ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ, ಹೂಡಿಕೆ ಮಾಡುವ ವ್ಯಕ್ತಿ ಭಾರತೀಯ ಪ್ರಜೆಯಾಗಿರಬೇಕು. ಕನಿಷ್ಠ 10 ವರ್ಷ ವಯಸ್ಸಾಗಿರಬೇಕು. 10 ವರ್ಷಕ್ಕಿಂತ ಒಳಗಿನವರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ಆದರೆ ಹೂಡಿಕೆದಾರರು ಕುಟುಂಬದ ಅಪ್ರಾಪ್ತರನ್ನು ನಾಮಿನಿ ಮಾಡಬಹುದು. ಜಂಟಿಯಾಗಿ ಅಥವಾ ಟ್ರಸ್ಟ್ಗಳಿಂದ ಹೂಡಿಕೆ ಮಾಡಲು ಸಾಧ್ಯವಿಲ್ಲ. ಕೇವಲ ಒಬ್ಬರಿಂದ ಮಾತ್ರ ಹೂಡಿಕೆ ಸಾಧ್ಯ. ಅನಿವಾಸಿ ಭಾರತೀಯರಿಂದ NSC ಸರ್ಟಿಫಿಕೇಟ್ ಖರೀದಿ ಸಾಧ್ಯವಿಲ್ಲ. ಇನ್ನು 4 ವರ್ಷಗಳವರೆಗೆ ಹೂಡಿಕೆಯಿಂದ ಬಂದ ಬಡ್ಡಿಯನ್ನ ಮತ್ತೆ ಮರು ಹೂಡಿಕೆ ಮಾಡಲಾಗುತ್ತದೆ. ಆದರೆ ಈ ಬಡ್ಡಿಯ ಮೇಲೆ ತೆರಿಗೆ ಇರುವುದಿಲ್ಲ. ಆದರೆ 5ನೇ ವರ್ಷ ಗಳಿಸಿದ ಬಡ್ಡಿಗೆ ತೆರಿಗೆ ಹಾಕಲಾಗುತ್ತದೆ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಅವಧಿಗೂ ಮುನ್ನವೇ ಹೂಡಿಕೆ ಹಣವನ್ನ ವಾಪಸ್ ಪಡೆದರೆ ಬಡ್ಡಿ ಸಿಗುವುದಿಲ್ಲ. ವೀಕ್ಷಕರೇ, ಸುರಕ್ಷಿತ ಹೂಡಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.